ಸರ್ ಹೇಳ್ಬೇಕಾದ್ರೆ ಸಾಂಗ್ ಅಂತ ಬಂದಾಗ ನಮಗೆ ಪಟ್ಟಂತ ನೆನಪಾಗೋದೆ ಒಬ್ಬನೇ ಶಿವ ಇದ್ರೂ ಕೂಡ ನಮಗೆ ಇತ್ತೀಚೆಗೆ ತುಂಬಾ ಕನೆಕ್ಟ್ ಆಗಿರೋದು ಅಪ್ಪುಗೆ ಸಾಂಗು. ನಾನು ಆ ಸಾಂಗ್ ಕೇಳ್ತಾ ಫಸ್ಟ್ ಟೈಮ್ ಕೇಳಿದಾಗ ನನಗೆ ಅಷ್ಟು ನಾವು ಇನ್ವಾಲ್ವ್ ಆಗಲಿಲ್ಲ. ಬಟ್ ಇನ್ವಾಲ್ವ್ ಆಗೋ ಥರ ಮಾಡಿದ್ದೆ ನನಗೆ ಆ ಬ್ಯಾಕ್ಗ್ರೌಂಡ್ ಇರೋ ಒಂದು ಸೈಲೆಂಟ್ ಮ್ಯೂಸಿಕ್ ತುಂಬಾ ಕಾಡಿದ್ದು ಸರ್. ನನಗದು ರೀಸೆಂಟಾಗಿ ಬೆಳಗ್ಗೆ ಬರ್ಬೇಕಾದ್ರೆ ಸುಮಾರು ಕಡೆ ಕೇಳ್ಕೊಂಬಂದೆ ನಾನು. ಆ ಸಾಂಗು ನಿಮಗೆ ಎಷ್ಟು ಅಂದರೆ ಮನಸ್ಸಿಗೆ ಹತ್ರ ಆಗಿರುವಂಥದ್ದು ಸಾಂಗ್ ಅದು ಹೇಳಿ, ನೀವು ನಿಮ್ಗೆ ಏನು ಅನಿಸಿದೆ? ನನಗೆ ತುಂಬಾ ಹತ್ರ ಆಯ್ತು. ಆಮೇಲೆ ಈ ಸಿನಿಮಾದಲ್ಲೂ ತಂದೆ ಮಗನ್ ಬಾಂಡಿಂಗ್ ಬಗ್ಗೆ ಸುಮಾರು ವಿಷಯ ಹೇಳಿದ್ದೀವಿ. ಆ್ಯಂಡ್ ನನಗೂ ಈ ಸಾಂಗ್ ಕೇಳಿದಾಗ ಖಂಡಿತ ನನ್ನ ತಂದೆ ಜ್ಞಾಪಕ ಆದರು ಆ್ಯಂಡ್ ಅವ್ರ ಸ್ಟ್ರಗಲ್ ಜ್ಞಾಪಕ ಆಯಿತು. ಆ್ಯಂಡ್ ಈ ಸಿನಿಮಾದಲ್ಲೂ ಸುಮಾರು ಜನ ಅವ್ರ ಕ್ಯಾರೆಕ್ಟರ್ನ ಯುವ ಕಥೆಯಲ್ಲಿ ಅವ್ರು ಹುಡುಕ್ಬೋದು. ತಂದೆ ಆಗಿದ್ದವನು ತಂದೆ ಪಾತ್ರನ ಹುಡುಕ್ತಾರೆ, ಮಕ್ಕಳಾದವರು ಯುವನ್ ಕ್ಯಾರೆಕ್ಟರಲ್ಲಿ ಆ ಸಿಚುವೇಶನ್ಸ್ಗೆ ಹೋಲುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಈ ಸಾಂಗ್ಗಳೆಲ್ಲ ನಮಗೆ ಅಜನೀಶ್ ಸರು ಫಸ್ಟೇ ಕಂಪೋಸ್ ಮಾಡಿದರು. ಆಲ್ಮೋಸ್ಟ್ ಎಲ್ಲ ಸಾಂಗು ಮುಂಚೆನೇ ರೆಡಿ ಇತ್ತು. ಈ ಸಾಂಗ್ ಸ್ಪೆಸಿಫಿಕ್ಲಿ ಏನಂದರೆ ನನಗೆ ಆ್ಯಕ್ಟ್ ಮಾಡಬೇಕಂದ್ರೆ ಸರ್ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಪ್ಲೇ ಮಾಡೋರು. ಸೊ ನನಗೆ ಆ ಇಮೋಷನ್ ತೊಗೊಳಕ್ಕೆ ಆ್ಯಂಡ್ ಪರ್ಫಾರ್ಮ್ ಮಾಡೋಕ್ಕೆ ನನಗೆ ತುಂಬ ಅನುಕೂಲ ಆಯಿತು. ಆ್ಯಂಡ್ ಒಂಚೂರು ಈಸಿ ಆಯಿತು ಆ್ಯಂಡ್ ತುಂಬ ಕನೆಕ್ಟ್ ಆದೆ ನಾನು ನನ್ನ ತಂದೆಗೆ. ಈ ಸಿನಿಮಾ ಪೂರ್ತಿನೂ ಆ್ಯಕ್ಟ್ ಮಾಡಬೇಕಾದ್ರೂ ಅಥವಾ ಕಥೆನ ಕೇಳಿದಾಗ್ಲೂ ನನಗೆ ಮತ್ತು ನನ್ನ ತಂದೆ ಜೊತೆ ಇರೋ ಸಂಬಂಧ ತುಂಬ ಹೋಲುತ್ತಿದೆ ಸರ್. ನಾನು ಒಬ್ಬನೇ ಶಿವ ಸಾಂಗ್ ಲಿರಿಕ್ಸ್ ಬಗ್ಗೆ ಮಾತಾಡ್ಬೇಕು ಸರ್. ಯಾಕಂದರೆ ಆ ಸಾಂಗಲ್ಲಿ ಒಬ್ಬನೇ ಶಿವ ಒಬ್ಬನೇ ಅಂತ ಸಾಂಗ್ ಸ್ಟಾರ್ಟ್ ಆದಾಗ ಪ್ರತಿ ಲೈನಲ್ಲೂ ಕೂಡ ಏನೋ ಟೀಗೂ ಕಾಸಿರಲ್ಲ ಟೀಕೆ ಮಾಡೋರು ಇಲ್ಲ ಅಂತ ಲೈನ್ ಇದೆಯಲ್ಲ, ಅದು ನಾನು ಬರಿಬೇಕಾದ್ರೆ ನೀವು ಏನು ಥಾಟ್ ಇಟ್ಕೊಂಡು ಬರೆದ್ರಿ ಅಂತ ಸರ್. ಯಾಕಂದರೆ ಆ ಸಾಂಗಲ್ಲಿ ಶಿವಣ್ಣ ಬರ್ತಾರೆ, ಅಪ್ಪು ಬರ್ತಾರೆ, ರಗಣ್ಣ ಬರ್ತಾರೆ, ಇಡೀ ರಾಜ್ಕುಮಾರ್ ಅವರು ಬರ್ತಾರೆ, ಶಿವ ಅಂತ ಟೈಟ್ಲ್ ಹೆಸರು ಬರುತ್ತೆ. ಮತ್ತು ಇಡೀ ಸಾಂಗಲ್ಲಿ ಒಂದು ರಾಜ್ಕುಮಾರ್ ಕುಟುಂಬನೇ ಬಂದೋಗುತ್ತೆ. ಅಂದರೆ ಈಗ ಒಂದೊಂದು ಪದ ಕೂಡ ಒಂದು ಒಬ್ಬರಿಗೆ ಕೌಂಟ್ರ್ ಕೊಡೋ ಥರ ಇಲ್ಲ, ಆದರೆ ನಾವಿದ್ದೀವಿ ಅನ್ನೋ ಹೇಳೋ ಒಂದು ಮೆಸೇಜ್ ಇರುತ್ತೆ. ನೀವು ಆ ಸಾಂಗ್ನ ಪದಗಳನ್ನ ಬರಿಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನು ಥಾಟ್ ಇಟ್ಕೊಂಡು ಬರ್ದಿದ್ದು ಸರ್? ಅಂದರೆ ಒಂದು ಕ್ಯಾರೆಕ್ಟರ್ ನಿಲ್ಲಿಸೋ ಹಾಡೋದು. ಕ್ಯಾರೆಕ್ಟರ್ ನಿಲ್ಲಿಸ್ಬೇಕಾದ್ರೆ ಅದರ ಅಸ್ತಿತ್ವಕ್ಕೆ ಏನೇನು ಬರೀಬೇಕೋ ಅದೆಲ್ಲ ಬರೀಲೇಬೇಕಾಗತ್ತೆ. ಆಮೇಲೆ ಟೀಕೆ ಮಾಡೋರಿಗೆಲ್ಲ ಟೀಗೂ ಕಾಸಿರಲ್ಲ, ಅದು ಈಗ ಇಂಟೆನ್ಷನಲ್ ಟೀಕೆಗಳು ಜಾಸ್ತಿ ಆಗೋಯ್ತಲ್ಲ, ಬೇಕು ಟಾರ್ಗೆಟ್ ಮಾಡೋದು ಅಂಥವ್ರ ಬಗ್ಗೆ, ಅದು ಎಲ್ಲರ ಬಗ್ಗೆನೂ ಅಲ್ಲ. ಆ ಥರ ಯಾರು ಮಾಡ್ತಾರೋ ಅವ್ರಿಗೆ. ಸೊ ನೀವು ಈಗ ಒಬ್ಬರು ನಿಮ್ಮನ್ನು ಟೀಕೆ ಮಾಡಿದ ತಕ್ಷಣ ನೀವು ಅವ್ನು ಹೇಳಿದ್ದು ಸರಿ, ಅವನಕಿನ್ನ ನಾನು ಚಿಕ್ಕವನು ಅನ್ಕೊಂಬಿಟ್ರೆ ಅಲ್ಲೇ ಜೀವನ ಮುಗಿದೋಯ್ತು, ಅಲ್ಲೇ ನಿಮ್ಮ ಕಾನ್ಫಿಡೆನ್ಸ್ ಮುಗಿದೋಯ್ತು. ಸೊ ನಾನು ಅವನಕಿನ್ನ ಮೇಲಿದ್ದೀನಿ, ಅದಕ್ಕೆ ಅವ್ನು ನಾನು ಟೀಕೆ ಮಾಡ್ತಾ ಇದ್ದಾನೆ ಅಂತ ನೀವು ತಗೊಂಡಾಗ್ಲೇ ನಿಮಗೆ ಮುಂದೆ ಹೋಗಕ್ಕೆ ಸಾಧ್ಯ. ಆಮೇಲೆ ಎಲ್ಲ ಟೀಕೆಗಳಲ್ಲೂ ತಿರುಳಿರಲ್ಲ, ಸುಮ್ಮನೆ ಮಾಡ್ತಾರೆ, ಸುಮ್ಮನೆ ರ್ಯಾಂಡಮ್ಲಿ ದೆ ಕಮೆಂಟ್. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕಲೆಕ್ಟಿವ್ ಕಮೆಂಟ್ಸ್ ಇರ್ತವೆ, ಅದಕ್ಕೆ ನಿಮಗೆ ಮೂರನೇವರೇ ಹೇಳಬೇಕು ಅಂತಿಲ್ಲ. ಹಾನೆಸ್ಟ್ ಜನಗಳು ನಿಮ್ಮ ಸುತ್ತಮುತ್ತ ಇದ್ರೆ ಅವರೇ ಹೇಳ್ಬಿಡ್ತಾರೆ, ಮನೆಯವರೇ ಹೇಳ್ಬಿಡ್ತಾರೆ. ಸೊ ಆ ಥರ ಒಂದು ಮೈಂಡ್ ಸೆಟ್ ಯೂತ್ಗೆ ಏನಾಗುತ್ತೆ, ಅವ್ರನ್ನ ಕುಗ್ಸೋಂಥ ವಿಷಯಗಳಿಂದ ಅವ್ರು ದೂರ ಇರಬೇಕು.